ಈಗಾಗಲೇ ಜಂಬೂ ಸವಾರಿಗೆ ಚಾಲನೆಯನ್ನ ಕೊಡಲಾಗಿದೆ. ಜಂಬೂ ಸವಾರಿಗೆ ಅರಮನೆಯಿಂದ ಬನ್ನಿ ಮಂಟಪದ ಕಡೆಗೆ ಸಾಗಿದೆ. ಬನ್ನಿ ಮಂಟಪದಲ್ಲಿ ಈಗ ಜಂಬೂ ಸವಾರಿ ತಲುಪಿರುವಂತದ್ದು ಈಗಾಗಲೇ ನೀವು ದೃಶ್ಯ ನೋಡಬಹುದು. ಸುರಕ್ಷಿತವಾಗಿ ಬನ್ನಿ ಮಂಟಪವನ್ನ ತಲುಪಿದೆ. ಅಂಬಾರಿಯನ್ನ ಹೊತ್ತು ಅರ್ಜುನ ಸುರಕ್ಷಿತವಾಗಿ ಬನ್ನಿ ಮಂಟಪವನ್ನ ತಲುಪಿದ್ದಾನೆ. ಕಲಾ ತಂಡಗಳ ಜೊತೆ ಜಂಬೂ ಸವಾರಿ ಅರಮನೆಯಿಂದ ಸಾಗಿತ್ತು. ಈಗ ಬನ್ನಿ ಮಂಟಪದವರೆಗೆ ಅಂದ್ರೆ ಸುಮಾರು 4 ಕಿಲೋಮೀಟರ್ ವರೆಗೂ ಕೂಡ ಜಂಬೂ ಸವಾರಿ ನಡೆದಿದೆ. ಅಂಬಾರಿಯನ್ನ ಹೊತ್ತು ಅರ್ಜುನ ಎರಡನೇ ಬಾರಿಗೆ ಸುರಕ್ಷಿತವಾಗಿ ಅಂಬಾರಿಯನ್ನ ಬನ್ನಿ ಮಂಟಪಕ್ಕೆ ತಲುಪಿಸುವಂತಹ ಮಹತ್ವದ ಕಾರ್ಯವನ್ನ ಮಾಡಿರುವಂತದ್ದು ದೃಶ್ಯಗಳು ನೋಡ್ತಾ ಇರಬಹುದು. ಸಾಕಷ್ಟು ಜನರ ಸಹಸ್ರಾರು ಜನರ ಒಂದು ಮೆರವಣಿಗೆಯ ಮೂಲಕ ಅಂಬಾರಿಯನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಅಂಬಾರಿಯನ್ನ ಹೊತ್ತು ಅರ್ಜುನ ಈಗ ಸುರಕ್ಷಿತವಾಗಿ ಬನ್ನಿ ಮಂಟಪ ತಲುಪಿದ್ದಾನೆ. ಅವನಿಗೆ ಮೇರಿ ಹಾಗೂ ಕಾವೇರಿ ಆನೆಗಳು ಕೂಡ ಸಾಥ್ ಕೊಟ್ಟಿರುವಂತದ್ದು. ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕೂಡ ಈ ಹಿಂದೆ ನಡೆದಿತ್ತು. ಆದ್ರೆ ಕಲಾ ತಂಡಗಳ ಜೊತೆ ಸಾಗಿದ ಜಂಬೂ ಸವಾರಿ ಈಗ ಅರಮನೆಯಿಂದ ಹೊರಟು ಬನ್ನಿ ಮಂಟಪವನ್ನ ತಲುಪಿರುವಂತದ್ದು. ಸುಮಾರು 4 ಕಿಲೋಮೀಟರ್ ವರೆಗೂ ಕೂಡ ಜಂಬೂ ಸವಾರಿ ನಡೆದಿದೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಬನ್ನಿ ಮಂಟಪವನ್ನ ಜಂಬೂ ಸವಾರಿ ತಲುಪಿರುವಂತದ್ದು. ಅಂಬಾರಿಯನ್ನ ಹೊತ್ತಂತಹ ಅರ್ಜುನ ಈಗ ಸುರಕ್ಷಿತವಾಗಿ ಬನ್ನಿ ಮಂಟಪವನ್ನ ಅಂಬಾರಿಯನ್ನ ತಲುಪಿಸಿದ್ದಾನೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಶಶಿಧರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈಗ ಕೆಲವೇ ಕ್ಷಣಗಳ ಹಿಂದೆ ಬನ್ನಿ ಮಂಟಪವನ್ನ ತಲುಪಿರುವಂತದ್ದು ಜಂಬೂ ಸವಾರಿ. ಸೊ ಅರ್ಜುನನ ನಡಿಗೆ ಯಾವ ರೀತಿಯಾಗಿತ್ತು, ಅದರ ಜೊತೆಗೆ ಮುಂದಿನ ಕಾರ್ಯಕ್ರಮಗಳು ಏನೇನು ಶಶಿಧರ್? ಖಂಡಿತವಾಗಿಯೂ ನವಿತಾ ಜೈನ್, ಏನು ವಿಶ್ವವಿಖ್ಯಾತ ಜಂಬೂ ಸವಾರಿ ಇಂದು ಜಂಬೂ ಸವಾರಿಗೆ ಇನ್ನು ಏನು ಅರ್ಜುನ ಅಂಬಾರಿ ಹೊತ್ತಂತ ಅರ್ಜುನ ಸರಿಯಾಗಿ 3:20ಕ್ಕೆ ಅರಮನೆಯಿಂದ ಒಂದು ಹೊರಟ ಅಂಬಾರಿ ಹೊತ್ಕೊಂಡು ಈಗ ಸರಿಸುಮಾರು 5 ಗಂಟೆ 5 ನಿಮಿಷಕ್ಕೆ ಈಗಾಗಲೇ ಬನ್ನಿ ಮಂಟಪವನ್ನ ತಲುಪಿದ್ದಾನೆ. ಅದಕ್ಕೂ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ನಂದಿ ಪೂಜೆಗೆ ಒಂದು ಪೂಜೆ ಸಲ್ಲಿಸಲಾಯಿತು. ನಂತರ ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತಂತ ಅಂಬಾರಿಗೆ ಪುಷ್ಪಾರ್ಚನೆ ಮಾಡಲಾಯಿತು. ತದನಂತರದಲ್ಲಿ ಅಲ್ಲಿಂದ ಅರ್ಜುನ ಅಂಬಾರಿ ಹೊತ್ತಂತ ಅರ್ಜುನ ಅರಮನೆಯಿಂದ ಹೊರಟು ಇದೀಗ ಬನ್ನಿ ಮಂಟಪ ತಲುಪಿದ್ದಾನೆ. ಅದು ಅಲ್ಲದೆ ಅರ್ಜುನನ ಜೊತೆಗೆ ಒಂದು ವಾದ್ಯ ತಂಡವನ್ನ ಹೊತ್ತಂತ ಅಭಿಮನ್ಯು ಕೂಡ ಬರ್ತಿದ್ದ. ಆದ್ರೆ ಅರಮನೆಯಿಂದ ಹೈವೇ ಸರ್ಕಲ್ಗೆ ಬರೋ ವೇಳೆಗೆ ಅವನು ಬಳಲಿದ್ದರಿಂದ ಅಭಿಮನ್ಯು ಆನೆಯನ್ನು ವಾಪಸ್ ಕಳಿಸಲಾಯಿತು. ಅದಲ್ಲದೆ ಪ್ರಮುಖವಾಗಿ ಅಂತಂದ್ರೆ ಈ ಅರ್ಜುನ ಅಂಬಾರಿ ಹೊತ್ತಂತ ಅರ್ಜುನ ಹೈವೇ ಸರ್ಕಲಿನ ಮುಂದೆ ಬರುವಂತ ಸಂದರ್ಭದಲ್ಲಿ ಅಂಬಾರಿ ಎಡಕ್ಕೆ ಒಂದು ಪ್ರಸಂಗ ಕೂಡ ಇಲ್ಲಿ ನಡೆಯಿತು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕಳೆದ ಬಾರಿ ಕೂಡ ಈ ಒಂದು ಅಂಬಾರಿ ಎಡಕ್ಕೆ ವಾಲಿತ್ತು ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಕೂಡ ಅಂಬಾರಿ ಎಡಭಾಗಕ್ಕೆ ವಾಲಿದನ್ನ ಗಮನಿಸಬಹುದಾಗಿದೆ ನವಿತಾ. ಓಕೆ ಶಶಿಧರ್, ಈಗ 3ನೇ ಬಾರಿಗೆ ಸತತವಾಗಿ ಅಂಬಾರಿಯನ್ನ ಹೊತ್ತಿರುವಂತಹ ಗಾಂಭೀರ್ಯ ಹೆಜ್ಜೆ ಹಾಕಿದಂತಹ ಅರ್ಜುನ ಕೊನೆಗೂ ಸುರಕ್ಷಿತವಾಗಿ ಬನ್ನಿ ಮಂಟಪದ ಕಡೆಗೆ ತಲುಪಿರುವಂತದ್ದು. ಸೊ ಮುಂದಿನ ಕಾರ್ಯಕ್ರಮಗಳು ಏನೇನು? ಖಂಡಿತವಾಗಿಯೂ ನವಿತಾ, ಏನು ಸುರಕ್ಷಿತವಾಗಿ ಅಂದ್ರೆ 3:20ಕ್ಕೆ ಹೊರಟಂತ ಅರ್ಜುನ ಸರಿಸುಮಾರು 5:05ಕ್ಕೆ ತಲುಪಿದ್ದಾನೆ. ಅಂದ್ರೆ ಇಂದು ಅತಿ ವೇಗವಾಗಿ ಒಂದು ಬನ್ನಿ ಮಂಟಪ ತಲುಪಿದ್ದಾನೆ ಅಂತ ಹೇಳ್ಬೋದು. ಬನ್ನಿ ಮಂಟಪ ತಲುಪಿದ ನಂತರ ಸರಿಸುಮಾರು 7 ಗಂಟೆಗೆ ಇಲ್ಲಿ ಒಂದು ಪಂಜಿನ ಕವಾಯತು ನಡೆಯುತ್ತೆ. ರಾಜ್ಯಪಾಲರು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಒಂದು ಪಂಜಿನ ಕವಾಯತು ವೀಕ್ಷಣೆ ಮಾಡಲಿದ್ದಾರೆ. ಇದೆಲ್ಲ ಕಾರ್ಯಕ್ರಮಗಳ ನಂತರ ಇಂದು ಏನು 10 ದಿನಗಳಿಂದ ನಡೀತಿದ್ದಂತ ದಸರಾ ಕೊನೆಗೊಳ್ಳಲಿದೆ ನಮಿತಾ. ಓಕೆ ಶಶಿಧರ್, ಈಗಾಗಲೇ ಏನು ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಇರುವಂತದ್ದು ಬನ್ನಿ ಮಂಟಪದಲ್ಲಿ, ಪಂಜಿನ ಕವಾಯತು, ಹೀಗೆ ಈಗ ಸದ್ಯಕ್ಕೆ ಅಲ್ಲಿನ ಒಂದು ಬನ್ನಿ ಮಂಟಪದ ಕಡೆಗೆ ತೆರಳುವಂತಹ ಸಂದರ್ಭದಲ್ಲಿ ಜನಸಂಖ್ಯೆ ಯಾವ ರೀತಿಯಾಗಿತ್ತು, ಮೆರವಣಿಗೆಯ ವೈಭವ ಹೇಗಿತ್ತು? ಖಂಡಿತವಾಗಿಯೂ ನವಿತಾ, ಜನಸಾಗರವೇ ಒಂದು ಈ ಬಾರಿ ದಸರಾದಲ್ಲಿ ಹರಿದು ಬಂದಿತ್ತು ಅಂತ ಹೇಳ್ಬೋದು. ಸಹಸ್ರಾರು ಲಕ್ಷಾಂತರ ಜನಸಂಖ್ಯೆ ಸ್ಥಳೀಯರಿರ್ಬೋದು, ಹೊರ ರಾಜ್ಯಗಳಿಂದ ಇರ್ಬೋದು, ವಿದೇಶಿಗರಾಗಿರ್ಬೋದು, ಎಲ್ಲಾ ಕಡೆಯಿಂದನೂ ಕೂಡ ನಾನಾ ಮೂಲೆಗಳಿಂದ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು. ಈ ಒಂದು ವಿಶ್ವವಿಖ್ಯಾತ ಜಂಬೂ ಸವಾರಿಯನ್ನು ಕಣ್ತುಂಬಿಸಿಕೊಳ್ಳಲು ಕಾತರದಿಂದ ಕಾಯ್ತಾ ಇದ್ರು. ಜಂಬೂ ಸವಾರಿ ಅವರ ಸಮೀಪ ಬಂದಂತೆ ಜನರ ಕೂಗಾಟ ಮತ್ತೆ ಜೈಕಾರ ಜೋರಾಗಿ ಕೇಳಿಸ್ತಾ ಇತ್ತು. ಈ ಒಂದು ಜಂಬೂ ಸವಾರಿ ವೀಕ್ಷಣೆಗೆ ಇಂದು ಲಕ್ಷಾಂತರ ಮಂದಿ, ಸುಮಾರು 5 ಲಕ್ಷಕ್ಕೂ ಅಧಿಕ ಮಂದಿ ಸೇರಿದ್ರು ಅಂತಾನೆ ಹೇಳ್ಬಹುದಾಗಿದೆ ನಮಿತಾ. ಓಕೆ, ಅಭಿಮನ್ಯುವನ್ನ ಅರ್ಧದಿಂದಲೇ ಕರೆದುಕೊಂಡು ಹೋಗಲಾಯ್ತು ಅಂತ ಹೇಳಿದ್ರಿ, ಯಾವ ಕಾರಣಕ್ಕಾಗಿ ಶಶಿಧರ್? ನಮಿತಾ, ಮತ್ತೊಮ್ಮೆ ಪ್ರಶ್ನೆ. ಅಭಿಮನ್ಯುವನ್ನ ವಾಪಸ್ ಕರೆಸಿಕೊಳ್ಳಲಾಯಿತು ಅಂತ ಹೇಳಿದ್ರಿ, ಯಾವ ಕಾರಣಕ್ಕಾಗಿ, ಏನಾಯ್ತು ಆ ಸಂದರ್ಭದಲ್ಲಿ?
ಖಂಡಿತವಾಗಿ ಏನು ಅರಮನೆಯಿಂದ ಒಂದು ವಾದ್ಯ ತಂಡವನ್ನು ಹೊತ್ತು ಸಾಕ್ತಾ ಇದ್ದಂತ ಅಭಿಮನ್ಯು ಹೈವೇ ವೃತ್ತ ಕಡೆ ಬರ್ತಿದ್ದಾಗೇನೆ ಅವನು ಬಳಲಿದ್ದ. ಹೀಗಾಗಿ ಮುಂದೆ ಹೆಜ್ಜೆ ಹಾಕಲು ಅವನಿಗೆ ಆಗ್ತಾ ಇರ್ಲಿಲ್ಲ ಅನ್ನೋ ಕಾರಣದಿಂದ ಅವನು ವಾಪಸ್ ಕಳಿಸಲಾಯಿತು. ಅದು ಅಲ್ಲದೆ ದಾರಿ 3 ಬಾರಿ ಕೂಡ ಅವನು ಮುಂದೆ ಸಾಗೋದಕ್ಕೆ ಹಿಂದೇಟ್ ಆಗ್ತಿದ್ದ. ಹೈವೇ ಸರ್ಕಲ್ ಇಂದ ಮುಂದೆ ಬರುವಂತ ಸಂದರ್ಭದಲ್ಲಿ ಮುಂದೆ ಇನ್ನು ಹೋಗೋದು ಅವನಿಂದ ಸಾಧ್ಯ ಆಗಲ್ಲ ಅನ್ನೋ ಕಾರಣದಿಂದ ಅಧಿಕಾರಿಗಳು ನಿರ್ಧಾರ ಕೈಗೊಂಡು ಅಭಿಮನ್ಯುವನ್ನ ಏನು ವಾದ್ಯ ತಂಡವನ್ನು ಒತ್ತಿದ್ದಂತ ಅಭಿಮನ್ಯುನ ಹೈವೇ ಅರಮನೆ ಕಡೆ ವಾಪಸ್ ಕಳಿಸಲಾಗಿದೆ ನಮಿತಾ. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗೆ.